ನಾವು ಚಿನ್ನ ಅನ್ನೋ ಪದ ಕೇಳಿದ ತಕ್ಷಣ ಬಹುತೇಕ ಜನರ ಮನಸ್ಸಿಗೆ ಬರೋ ಮೊದಲ ಥಾಟ್ ಏನು ಅಂದರೆ, ಅಯ್ಯೋ ಚಿನ್ನದ ಬೆಲೆ ಎಷ್ಟು ಜಾಸ್ತಿ ಆಗಿದೆ, ಇವಾಗ ಖರೀದಿ ಮಾಡೋದು ನಮ್ಮಿಂದ ಆಗಲ್ಲ. ನ್ಯೂಸ್ ಎಲ್ಲೆಲ್ಲೂ ನೋಡ್ರಿ ರೆಕಾರ್ಡ್ ಹೈ ರೇಟ್ ಅಂತ. ಮತ್ತು ಈ ಮಾತು ಕೇವಲ ನಮ್ಮ ಮನಸ್ಸಲ್ಲಿ ಮಾತ್ರ ಇರೋದಿಲ್ಲ, ನಮ್ಮ ಸುತ್ತಮುತ್ತ ಇರುವ ಜನರು ಅದೇ ಮಾತನ್ನು ರಿಪೀಟ್ ಮಾಡ್ತಿರ್ತಾರೆ. ಮನೆಯಲ್ಲೂ, ಸ್ನೇಹಿತರಲ್ಲೂ, ರಿಲೇಟಿವ್ಸಲ್ಲೂ, ಸೋಷಿಯಲ್ ಮೀಡಿಯಾಯಲ್ಲೂ, ನ್ಯೂಸ್ ಚಾನೆಲ್ಗಳಲ್ಲೂ ಎಲ್ಲೆಡೆ ಒಂದೇ ಮೆಸೇಜ್ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಚಿನ್ನ ದುಬಾರಿ, ಇವಾಗ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ, ರಿಚ್ ಜನಕ್ಕೆ ಮಾತ್ರ. ಇದನ್ನು ನಾವು ದಿನೇ ದಿನೇ ಕೇಳ್ತಾ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಒಂದು ಬಿಲೀಫ್ ಸೆಟ್ ಆಗಿಬಿಡುತ್ತೆ. ಅಂದರೆ ಚಿನ್ನ ಅಂದರೆ ನನ್ನ ಜೀವನಕ್ಕೆ ದೂರ, ನನಗದು ಸಿಗೋದು ಕಷ್ಟ. ಆದರೆ ಇಲ್ಲಿ ಒಂದು ಸತ್ಯ ನಾನು ಹೇಳಬೇಕು, ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾಜಿಕ್, ಯೂನಿವರ್ಸ್ನ ಬೇಡಿಕೊಳ್ಳೋ ಪ್ರಾಸೆಸ್ ಅಲ್ಲ, ಪ್ಲೀಸ್ ಕೊಡಿ ಅಂತ ಕಾಯೋದಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಮನಸ್ಸು ಏನು ನಂಬುತ್ತೆ, ನಮ್ಮ ಒಳಗಿನ ಭಾವನೆ ಹೇಗಿದೆ, ನಾವು ದಿನಕ್ಕೆ ದಿನ ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಮತ್ತು ನಾವು ಮಾಡೋ ಚಿಕ್ಕ ಆ್ಯಕ್ಷನ್ಸ್ ಇವೆಲ್ಲ ಒಂದೇ ಡೈರೆಕ್ಷನ್ನಲ್ಲಿ ಅಲೈನ್ ಆಗೋದು. ಯಾಕೆಂದರೆ ಜೀವನ ನಮ್ಮ ಮಾತು ಕೇಳಲ್ಲ, ಅದು ನಮ್ಮ ಭಾವನೆ, ನಮ್ಮ ವೈಬ್ರೇಷನ್, ನಮ್ಮ ಬಿಲೀಫ್ನ ಮಿರರ್ ಮಾಡುತ್ತೆ. ನಾವು ಹೊರಗೆ ನನಗೆ ಚಿನ್ನ ಬೇಕು ಅಂತ ಹೇಳ್ತಾ ಒಳಗೆ ನನಗೆ ಆಗಲ್ಲ, ನನ್ನ ಸಿಚುವೇಶನ್ ಬೇರೆ, ನನ್ನ ಹಣ ಸಾಲಲ್ಲ ಅಂತ ಫೀಲ್ ಮಾಡಿದ್ರೆ ಅದು ಮಿಕ್ಸ್ ಸಿಗ್ನಲ್ ಆಗುತ್ತೆ. ಹಾಗಾಗಿ ಮೊದಲು ಮನಸ್ಸಲ್ಲಿ ಕ್ಲಾರಿಟಿ ಬರಬೇಕು. ನನಗೆ ನನ್ನ ಜೀವನದಲ್ಲಿ ಚಿನ್ನ ಬರಬೇಕು, ನಾನು ನನ್ನ ಕೆಪಾಸಿಟಿನಲ್ಲಿ ಚಿನ್ನ ಖರೀದಿಸೋ ಸ್ಥಿತಿಗೆ ಬರ್ತಾ ಇದ್ದೀನಿ, ಚಿನ್ನ ನನ್ನ ಜೀವನಕ್ಕೆ ಸಹಜವಾಗಿ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಕಾಮ್ ಕಾನ್ಫಿಡೆನ್ಸ್ನಲ್ಲಿ ಹೇಳ್ಕೊಳ್ಬೇಕು. ಡೆಸ್ಪರೇಷನ್ ಇಲ್ಲದೆ, ಫಿಯರ್ ಇಲ್ಲದೆ, ಮಲ್ಲದೆ, ಮತ್ತು ಬಹಳ ಮುಖ್ಯವಾಗಿ ಫ್ಯೂಚರ್ಗೆ ಹ್ಯಾಪಿನೆಸ್ ಶಿಫ್ಟ್ ಮಾಡಬಾರ್ದು. ಚಿನ್ನ ಬಂದ ಮೇಲೆ ನಾನು ಖುಷಿ ಅಂತ ಅಲ್ಲ, ನೀವೀಗಾಗಲೇ ಚಿನ್ನ ಖರೀದಿ ಮಾಡಿದ್ದೀರಾ ಅನ್ನೋ ಭಾವನೆ ಮನಸ್ಸಲ್ಲಿ ಬದುಕಿಸಿ, ಚಿನ್ನದ ಫೋಟೋ ನೋಡಿದ್ರು, ಶಾಪ್ ಮುಂದೆ ನಿಂತರು, ಮನೆಯಲ್ಲಿರುವ ಚಿಕ್ಕ ಗೋಲ್ಡ್ ರಿಂಗ್ ಅಥವಾ ಕಾಯಿನ್ ಹಿಡ್ಕೊಂಡ್ರು, ಇದು ನನ್ನ ಜೀವನದ ಫ್ಲೋ ಅನ್ನೋ ಫೀಲಿಂಗ್ ಕಲ್ಟಿವೇಟ್ ಮಾಡಬೇಕು. ಕಂಪ್ಯಾರಿಸನ್ ಇಲ್ಲದೆ, ಬೇರೆ ಜನ ಜ್ಯುವೆಲ್ರಿ ನೋಡಿ ಅವ್ರಿಗಿದೆ ನನಗಿಲ್ಲ ಅಂತ ಫೀಲ್ ಮಾಡಿದ್ರೆ ವೈಬ್ರೇಷನ್ ಡ್ರಾಪ್ ಆಗುತ್ತೆ. ಅದ್ರ ಬದಲು ನನ್ನ ಸಮಯದಲ್ಲಿ, ನನ್ನ ರೀತಿಯಲ್ಲಿ, ನನ್ನ ಜೀವನಕ್ಕೂ ಬರುತ್ತೆ ಅಂತ ಮನಸ್ಸಿಗೆ ಹೇಳಬೇಕು. ಯಾಕೆಂದ್ರೆ ಕಂಪ್ಯಾರಿಸನ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡುತ್ತೆ, ಅಕ್ಸೆಪ್ಟೆನ್ಸ್ ಅಬಂಡೆನ್ಸ್ ಓಪನ್ ಮಾಡುತ್ತೆ. ಮತ್ತು ಮ್ಯಾನಿಫೆಸ್ಟೇಷನ್ ಅಂದರೆ ಆಕ್ಷನ್ ಇಲ್ಲದೆ ಕಂಪ್ಲೀಟ್ ಆಗಲ್ಲ. ಅಂದರೆ ಆಕ್ಷನ್ ಅಂದರೆ ದೊಡ್ಡ ಚೇನ್ ಅಥವಾ ಹೆವಿ ನೆಕ್ಲೆಸ್ ಅಲ್ಲ, ನಿಮ್ಮ ಬಳಿ ಇರುವ ಕೆಪಾಸಿಟಿನಲ್ಲಿ ಒಂದು ಚಿಕ್ಕ ರಿಂಗ್ ಆಗಿರ್ಬೋದು, ಒಂದು ಗೋಲ್ಡ್ ಕಾಯಿನ್ ಆಗಿರ್ಬೋದು, ಅಥವಾ ದ ಗೋಲ್ಡ್ ಸೇವಿಂಗ್ ಸ್ಕೀಮ್ ಆಗಿರ್ಬೋದು. ಏನಾದರೂ ಒಂದನ್ನು ಮಾಡೋಗಾಗ ಅದನ್ನು ಕೈಗೆ ಹಿಡ್ಕೊಂಡು, ಇದು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಧನ್ಯವಾದ, ಇದು ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ಹೆಚ್ಚಾಗುತ್ತೆ ಅಂತ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿ ಬಹಳ ಪವರ್ಫುಲ್. ಮತ್ತು ಇಲ್ಲಿ ನಾನು ಇನ್ನೊಂದು ಕ್ಲಿಯರ್ ಪಾಯಿಂಟ್ ಹೇಳಬೇಕು. ಹೌದು, ಚಿನ್ನದ ಬೆಲೆ ಏರ್ತಾ ಇದೆ, ನ್ಯೂಸ್ ಎಲ್ಲೆಲ್ಲೂ ಇದೆ, ಎಕ್ಸ್ಪೆನ್ಸಿವ್ ಅನ್ನೋ ಮಾತು ಎಲ್ಲ ಕಡೆ ಕೇಳಿಸ್ತಾ ಇದೆ. ಆದರೆ ಅದರಿಂದ ಪ್ಯಾನಿಕ್ ಆಗೋದು ಬೇಡ. ಫಿಯರ್ನಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ನಿಮ್ಮ ಬಳಿ ಹಣ ಇದ್ದಾಗ ಚಿನ್ನ ಖರೀದಿಸುವ ಅವಕಾಶ ಬಂದರೆ ಸಂತೋಷದಿಂದ ಮಾಡಿ. ಈಗ ಹಣ ಕಡಿಮೆ ಇದ್ರೂ ನಿಮ್ಮ ಮನಸ್ಸನ್ನು ಮುಚ್ಕೊಳ್ಬೇಡಿ, ನನಗೆ ಸಾಧ್ಯ ಅನ್ನೋ ಓಪನ್ನೆಸ್ ಉಳಿಸ್ಕೊಳ್ಳಿ. ನೀವೊಂದು ಚಿಕ್ಕ ರಿಂಗ್ ಅಥವಾ ಕಾಯಿನ್ ಖರೀದಿಸಿದ್ರೂ ಅದ್ರ ಬಗ್ಗೆ ಖುಷಿ ಪಡಿ, ಗ್ರ್ಯಾಟಿಟ್ಯೂಡ್ ಹೇಳಿ, ಬಿಲೀಫ್ ರಿಪೀಟ್ ಮಾಡಿ, ಮತ್ತು ಬೆಲೆ ಬಗ್ಗೆ ನೆಗೆಟಿವ್ ಮಾತಾಡೋ ಜನರ ಜೊತೆ ಡಿಸ್ಕಸ್ ಮಾಡೋದು ಕಡಿಮೆ ಮಾಡಿ. ಯಾಕೆಂದರೆ ನಾವು ಯಾವ ಎನರ್ಜಿ ಅಬ್ಸಾರ್ಬ್ ಮಾಡ್ತೀವೋ ಅದೇ ಮಲ್ಟಿಪ್ಲೈ ಆಗುತ್ತೆ. ಮಧ್ಯದಲ್ಲಿ ಡೌಟ್ ಬಂದರೂ ಇಮಿಡಿಯೇಟ್ಲಿ ಪಾಸಿಟಿವ್ ಅಫರ್ಮೇಷನ್ನಿಂದ ಕ್ಯಾನ್ಸಲ್ ಮಾಡಿ, ಫೋರ್ಸ್ ಮಾಡಬೇಡಿ. ಟೈಮ್ನ ಟ್ರಸ್ಟ್ ಮಾಡಿ, ಪ್ರಾಸೆಸ್ನ ಎಂಜಾಯ್ ಮಾಡಿ. ಯಾಕೆಂದರೆ ಚಿನ್ನ ಕೇವಲ ಮೆಟಲ್ ಅಲ್ಲ, ಅದು ವ್ಯಾಲ್ಯೂ, ಸೆಕ್ಯೂರಿಟಿ, ಸೆಲ್ಫ್ ವರ್ತ್ ಸಿಂಬಲ್. ನೀವು ನಿಮ್ಮ ಸೆಲ್ಫ್ ವರ್ತ್, ಕಾಮ್ನೆಸ್, ಬಿಲೀಫ್ ಇನ್ಕ್ರೀಸ್ ಮಾಡಿದ್ರೆ ಜೀವನ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಮತ್ತು ನೀವು ನಿಮ್ಮ ಮನಸ್ಸಲ್ಲಿ ಚಿನ್ನಕ್ಕೆ ಜಾಗ ಮಾಡಿದ್ರೆ ಜೀವನದಲ್ಲೂ ಅದಕ್ಕೆ ಜಾಗ ಸೃಷ್ಟಿಯಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಜೀವನದಲ್ಲಿ ಚಿನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋರಿಗೆ ಶೇರ್ ಮಾಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನೋಡ್ತೀನಿ. ಮತ್ತು ನಿಮಗೆ ಗೋಲ್ಡ್ ಆಫರ್ಮೇಷನ್ಸ್ ಬೇಕು ಅಂದರೆ ಕಾಮೆಂಟ್ನಲ್ಲಿ ಗೋಲ್ಡ್ ಆಫರ್ಮೇಷನ್ಸ್ ಅಂತ ಡ್ರಾಪ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.